12 ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತೆ. ಈಗಾಗಲೇ ಹಲವು ವಿರೋಧದ ನಡುವೆ ಎನ್ಡಿಎ ಈಗ ಈ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದೇ ವಿಚಾರ ಎನ್ಡಿಎ ಮತ್ತು ಇಂಡಿ ಕೂಟಗಳ ನಡುವೆ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವಾಗುವ ಸಾಧ್ಯತೆಯೂ ಇದೆ. ಮಸೂದೆಯ ಬಗ್ಗೆ 8 ಗಂಟೆಗಳ ಚರ್ಚೆಗೆ ಅವಕಾಶವನ್ನ ನೀಡಲಾಗಿರೋದು. ಸಂಸದರ ಕಡ್ಡಾಯ ಹಾಜರಾತಿಗೂ ಕೂಡ ಈಗಾಗಲೇ ವಿಪ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರು ಸಭೆಯನ್ನ ಸೇರಿದ್ದಾರೆ. ಇದನ್ನ ಹೇಗೆ ವಿರೋಧ ಮಾಡಬೇಕು, ಪಾಸ್ ಆಗದೇ ಇರೋ ರೀತಿ ಯಾವ ರೀತಿ ನೋಡ್ಕೋಬೇಕು ಅಂತ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಸಂಸದರು ಸಭೆಯನ್ನ ಸೇರಿದ್ದಾರೆ. ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಹಲವು ಚರ್ಚೆ ವಿರೋಧಾಭಾಸಗಳ ನಂತರ ಫೈನಲಿ ಈ ಮಸೂದೆಯನ್ನ ಅಂಗೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಕ್ಫ್ ಕಾನೂನು ತಿದ್ದುಪಡಿ ಬಿಲ್ಗೆ ಮಂಡನೆಗೆ ಮುಂದಾಗಿದೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಇದು ಚರ್ಚೆಗೆ ಬರಬೇಕು. 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಈ ದೃಶ್ಯಗಳು ಮೋದಿ ಅವರಿಗೆ ಸಪೋರ್ಟ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು. ಅವರಿಗೆ ಬೆಂಬಲಾರ್ಥಕವಾಗಿ ಅಲ್ಲಿ ಎಲ್ಲರೂ ಸೇರಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ಮೂಲಕ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸ. ಮುಸ್ಲಿಂ ಸಮುದಾಯದ ಬಹುತೇಕ ಮಹಿಳೆಯರು ಅಲ್ಲಿ ಸೇರಿದ್ದಾರೆ. ನಾವು ಈ ಒಂದು ಬಿಲ್ನ ಪರವಾಗಿದ್ದೀವಿ, ಮೋದಿಜಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೈಯಲ್ಲಿ ನಾಮ ಫಲಕಗಳನ್ನ ಹಿಡ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸಂದೇಶ ರವಾನೆ ಆಗ್ತಾ ಇದೆ ಈ ಮೂಲಕ. ನೋಡಿ, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಿಲ್ನ ವಿಚಾರವಾಗಿ ಅವರಿಗೆ ಸಂತೋಷ ಇದೆ, ಸಂತಸ ಇದೆ. ಆದ್ರೆ ಕಾಂಗ್ರೆಸ್ನವರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ನಾವು ಒಪ್ಪೋದಿಲ್ಲ ಅಂತ. ಅಷ್ಟೇ ಯಾಕೆ, ಈ ನಮಾಜ್ನ ಸಂದರ್ಭದಲ್ಲಿಯೂ, ರಂಜಾನ್ ಹಬ್ಬದ ನಮಾಜ್ನ ಸಂದರ್ಭದಲ್ಲಿಯೂ ಕೂಡ ರಾಜ್ಯದಲ್ಲಿಯೇ ಅವರು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಬಿಲ್ಗೆ. ಆದ್ರೆ ಇಲ್ಲಿ ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಯಾವುದೋ ಒಂದು ಮೆರವಣಿಗೆ ದೃಶ್ಯ ಅಲ್ಲ. ಈ ಬಿಲ್ ಅನ್ನ ನಾವು ಒಪ್ಪುತ್ತೀವಿ, ಮೋದಿ ಅವರ ಜೊತೆಗೆ ಇದ್ದೀವಿ ಅಂತ ಹೇಳಿ ಅದೇ ಸಮುದಾಯದವರು ಈಗ ಈ ರೀತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಸಂತಸದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಭೋಪಾಲಲ್ಲಿ, ಮಧ್ಯಪ್ರದೇಶದ ಭೋಪಾಲಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು. ಭೋಪಾಲಲ್ಲಿ ಮುಸ್ಲಿಂ ಸಮುದಾಯದವರು ಈ ಬಿಲ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹನ್ನೆರಡು ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತೆ. ಈಗಾಗಲೇ ಹಲವು ವಿರೋಧದ ನಡುವೆ ಎನ್ಡಿಎ ಈಗ ಈ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದೇ ವಿಚಾರ ಎನ್ಡಿಎ ಮತ್ತು ಇಂಡಿ ಕೂಟಗಳ ನಡುವೆ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವಾಗುವ ಸಾಧ್ಯತೆಯೂ ಇದೆ. ಮಸೂದೆಯ ಬಗ್ಗೆ 8 ಗಂಟೆಗಳ ಚರ್ಚೆಗೆ ಅವಕಾಶವನ್ನ ನೀಡಲಾಗಿರೋದು. ಸಂಸದರ ಕಡ್ಡಾಯ ಹಾಜರಾತಿಗೂ ಕೂಡ ಈಗಾಗಲೇ ವಿಪ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರು ಸಭೆಯನ್ನ ಸೇರಿದ್ದಾರೆ. ಇದನ್ನ ಹೇಗೆ ವಿರೋಧ ಮಾಡಬೇಕು, ಪಾಸ್ ಆಗದೇ ಇರೋ ರೀತಿ ಯಾವ ರೀತಿ ನೋಡ್ಕೋಬೇಕು ಅಂತ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಸಂಸದರು ಸಭೆಯನ್ನ ಸೇರಿದ್ದಾರೆ. ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಹಲವು ಚರ್ಚೆ ವಿರೋಧಾಭಾಸಗಳ ನಂತರ ಫೈನಲಿ ಈ ಮಸೂದೆಯನ್ನ ಅಂಗೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಕ್ಫ್ ಕಾನೂನು ತಿದ್ದುಪಡಿ ಬಿಲ್ಗೆ ಮಂಡನೆಗೆ ಮುಂದಾಗಿದೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಇದು ಚರ್ಚೆಗೆ ಬರಬೇಕು. 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಈ ದೃಶ್ಯಗಳು
ಮೋದಿ ಅವರಿಗೆ ಸಪೋರ್ಟ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು, ಅವರಿಗೆ ಬೆಂಬಲಾರ್ಥಕವಾಗಿ ಅಲ್ಲಿ ಎಲ್ಲರೂ ಸೇರಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ಮೂಲಕ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸ ಮುಸ್ಲಿಂ ಸಮುದಾಯದ ಬಹುತೇಕ ಮಹಿಳೆಯರಲ್ಲಿ ಸೇರಿದ್ದಾರೆ. ನಾವು ಈ ಒಂದು ಬಿಲ್ನ ಪರವಾಗಿದ್ದೀವಿ, ಮೋದಿಜಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೈಯಲ್ಲಿ ನಾಮ ಫಲಕಗಳನ್ನ ಹಿಡ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಈ ಮೂಲಕ ನೋಡಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಿಲ್ನ ವಿಚಾರವಾಗಿ ಅವರಿಗೆ ಸಂತೋಷ ಇದೆ, ಸಂತಸ ಇದೆ. ಆದ್ರೆ ಕಾಂಗ್ರೆಸ್ನವರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ನಾವು ಒಪ್ಪೋದಿಲ್ಲ ಅಂತ. ಅಷ್ಟೇ ಯಾಕೆ, ಈ ನಮಾಜ್ನ ಸಂದರ್ಭದಲ್ಲಿಯೂ, ರಂಜಾನ್ ಹಬ್ಬದ ನಮಾಜ್ನ ಸಂದರ್ಭದಲ್ಲಿಯೂ ಕೂಡ ರಾಜ್ಯದಲ್ಲಿಯೇ ಅವರು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಬಿಲ್ಗೆ. ಆದ್ರೆ ಇಲ್ಲಿ ನೋಡಿ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಯಾವುದೋ ಒಂದು ಮೆರವಣಿಗೆ ದೃಶ್ಯ ಅಲ್ಲ. ಈ ಬಿಲ್ ಅನ್ನ ನಾವು ಒಪ್ಪುತ್ತೀವಿ, ಮೋದಿ ಅವರ ಜೊತೆಗೆ ಇದ್ದೀವಿ ಅಂತ ಹೇಳಿ ಅದೇ ಸಮುದಾಯದವರು ಈಗ ಈ ರೀತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಸಂತಸದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಭೋಪಾಲಲ್ಲಿ, ಮಧ್ಯಪ್ರದೇಶದ ಭೋಪಾಲಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು. ಭೋಪಾಲಲ್ಲಿ ಮುಸ್ಲಿಂ ಸಮುದಾಯದವರು ಈ ಬಿಲ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹನ್ನೆರಡು ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತೆ. ಈಗಾಗಲೇ ಹಲವು ವಿರೋಧದ ನಡುವೆ ಎನ್ಡಿಎ ಈಗ ಈ ವಕ್ಫ್ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದೇ ವಿಚಾರ ಎನ್ಡಿಎ ಮತ್ತು ಇಂಡಿ ಕೂಟಗಳ ನಡುವೆ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವಾಗುವ ಸಾಧ್ಯತೆಯೂ ಇದೆ. ಮಸೂದೆಯ ಬಗ್ಗೆ 8 ಗಂಟೆಗಳ ಚರ್ಚೆಗೆ ಅವಕಾಶವನ್ನ ನೀಡಲಾಗಿರೋದು. ಸಂಸದರ ಕಡ್ಡಾಯ ಹಾಜರಾತಿಗೂ ಕೂಡ ಈಗಾಗಲೇ ವಿಪ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರು ಸಭೆಯನ್ನ ಸೇರಿದ್ದಾರೆ. ಇದನ್ನ ಹೇಗೆ ವಿರೋಧ ಮಾಡಬೇಕು, ಪಾಸ್ ಆಗದೇ ಇರೋ ರೀತಿ ಯಾವ ರೀತಿ ನೋಡ್ಕೋಬೇಕು ಅಂತ ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಸಂಸದರು ಸಭೆಯನ್ನ ಸೇರಿದ್ದಾರೆ. ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಹಲವು ಚರ್ಚೆ ವಿರೋಧಾಭಾಸಗಳ ನಂತರ ಫೈನಲಿ ಈ ಮಸೂದೆಯನ್ನ ಅಂಗೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಕ್ಫ್ ಕಾನೂನು ತಿದ್ದುಪಡಿ ಬಿಲ್ಗೆ ಮಂಡನೆಗೆ ಮುಂದಾಗಿದೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಇದು ಚರ್ಚೆಗೆ ಬರಬೇಕು. 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ನೋಡಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಈ ದೃಶ್ಯಗಳು ಮೋದಿ ಅವರಿಗೆ ಸಪೋರ್ಟ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು, ಅವರಿಗೆ ಬೆಂಬಲಾರ್ಥಕವಾಗಿ ಅಲ್ಲಿ ಎಲ್ಲರೂ ಸೇರಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಈ ಮೂಲಕ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸ ಮುಸ್ಲಿಂ ಸಮುದಾಯದ ಬಹುತೇಕ ಮಹಿಳೆಯರಲ್ಲಿ ಸೇರಿದ್ದಾರೆ. ನಾವು ಈ ಒಂದು ಬಿಲ್ನ ಪರವಾಗಿದ್ದೀವಿ, ಮೋದಿಜಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೈಯಲ್ಲಿ ನಾಮ ಫಲಕಗಳನ್ನ ಹಿಡ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಈ ಮೂಲಕ ನೋಡಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಿಲ್ನ ವಿಚಾರವಾಗಿ ಅವರಿಗೆ ಸಂತೋಷ ಇದೆ, ಸಂತಸ ಇದೆ. ಆದ್ರೆ ಕಾಂಗ್ರೆಸ್ನವರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ನಾವು ಒಪ್ಪೋದಿಲ್ಲ ಅಂತ. ಅಷ್ಟೇ ಯಾಕೆ, ಈ ನಮಾಜ್ನ ಸಂದರ್ಭದಲ್ಲಿಯೂ, ರಂಜಾನ್ ಹಬ್ಬದ ನಮಾಜ್ನ ಸಂದರ್ಭದಲ್ಲಿಯೂ ಕೂಡ ರಾಜ್ಯದಲ್ಲಿಯೇ ಅವರು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಬಿಲ್ಗೆ. ಆದ್ರೆ ಇಲ್ಲಿ ನೋಡಿ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಯಾವುದೋ ಒಂದು ಮೆರವಣಿಗೆ ದೃಶ್ಯ ಅಲ್ಲ. ಈ ಬಿಲ್ ಅನ್ನ ನಾವು ಒಪ್ಪುತ್ತೀವಿ, ಮೋದಿ ಅವರ ಜೊತೆಗೆ ಇದ್ದೀವಿ ಅಂತ ಹೇಳಿ ಅದೇ ಸಮುದಾಯದವರು ಈಗ ಈ ರೀತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಸಂತಸದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಭೋಪಾಲಲ್ಲಿ, ಮಧ್ಯಪ್ರದೇಶದ ಭೋಪಾಲಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು. ಭೋಪಾಲಲ್ಲಿ ಮುಸ್ಲಿಂ ಸಮುದಾಯದವರು ಈ ಬಿಲ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.